ದಾರುಣಿಯುಳಿದೆಯ ಗಂಡ ಕೇಳಿದರೆ ಸೇರೆಗುಡನು ಎಲ್ಲಿಂದ ಕೆಲ ಸಂಸಾರ ಕೆಡುವುದ್ಯಾಕಿನು ತಮಿಲ್ಲನೆ ಜಾರಿದ ಮಾರಪಿದನು. ರೂಪಕವಾಗಿ ನಮ್ಮ ಗೋಪಾಲಕರೆಲ್ಲ ನಾ ಪೆಟ್ಟು ತಿಂದೆ ಅಂತ ಗ್ರಹಿಸಿದ್ದಾರೆ. ಅಹಂಕಾರದ ಮೋಡಿಯಲ್ಲಿ ತನ್ನ ಜೀವನವನ್ನು ಅಡಗಿಸಿ ಇಟ್ಟುಕೊಂಡಂತಹ ಚಂದ್ರಾವಳಿಯು ನನ್ನನ್ನು ಘಾತಿಸಿದ ಬಿಗುಮಾನದಿಂದಲೇ ಹೋಗಿದ್ದಾನೆ. ನಾ ಬಿಡ್ತಿರ್ಲಿಲ್ಲ ಇವಳನ್ನು. ಯಾಕೆ ಬಿಟ್ಟೆ? ಇವಳ ಗಂಡನೆನ್ನುವ ಪ್ರಾಣಿಯೊಬ್ಬ ಇದ್ದಾನಲ್ಲ, ಅವನಷ್ಟು ತೆಗೆದು ಹಾಕಿದವರು ನಮ್ಮ ಕೂಟದಲ್ಲಿ ಬೇರೊಬ್ಬರು ಇಲ್ಲ. ಅವನನ್ನು ಮೂರ್ಖ ಅಂತ ಹೇಳಿದ್ರೆ ಅವನಿಗೆ ಹೊಸ ಶಬ್ದವೇ ಆಗ್ಬೇಕಷ್ಟೇ, ಸಾಧ್ಯ ಇಲ್ಲ. ಈಗ ಇರುವ ಶಬ್ದಗಳು ಯಾವುದೂ ಸಾಕಾಗಲಿಕ್ಕಿಲ್ಲ ಅವನಿಗೆ. ಅವನಿಗೆ ಎಲ್ಲಿ ಆದ್ರೂ ಈ ವಿಷಯ ಗೊತ್ತಾಯಿತು ಅಂತಾದ್ರೆ ಅವ ಏನ್ ಮಾಡ್ಯಾನು? ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ. ಇವಳನ್ನು ಸಂಸಾರದಿಂದ ಹೊರಗಟ್ಟಿಯ ನನ್ನಿಂದಾಗಿ ಒಂದು ಸಂಸಾರ ಹಾಳಾಗುವುದೇ, ನಾ ಯಾಕೆ ಈ ಸಂಸಾರದಲ್ಲಿ ಪ್ರವೇಶ ಮಾಡ್ತಾ ಇರುವುದು? ಮದುವೆಯಾಗಿ 2 ವರ್ಷಗಳು ಕಳೆಯಿತು ಇವನಿಗೆ. ಇಷ್ಟರವರೆಗೆ ಹೆಂಡತಿಯ ಮೈ ಮುಟ್ಲಿಲ್ಲ ಅವ. ಮಾತ್ರ ಅಲ್ಲ, ಹೆಂಡತಿಯನ್ನು ತಾಯಿ ಮನೆಗೂ ಕಳಿಸಲಿಲ್ಲ. ಮತ್ತೆ ಯಾಕಿರುವುದು? ಸಂಸಾರ ಎನ್ನುವುದು ಏನು ಅಂತ ಗೊತ್ತಿಲ್ಲದೆ ತಾತ್ಸಾರ ಮಾಡುತ್ತಿರುವ ಚಂದಗೋಪನ ಸಂಸಾರ ಸರಿಯಾಗುವುದಕ್ಕಾಗಿಯೇ ಕೃಷ್ಣನ ಪ್ರವೇಶ. ಹೊತ್ತು ಕಾಯ್ತೇನೆ, ಹೇಗೆ ತುದಿ ಮುಟ್ಟಿಸಬೇಕು ಅಂತ ಸಂಕಲ್ಪಿಸಿದ್ದೇನೆ. ಪತಿಗಿಂದಲೇ ಪರಿಯೊಳಗಿರಿ 18 ದಿನದ ಎರಡಾಗಿ ಮತ್ತೆ ಯಾತಕ ಉತ್ತಮ ಚಂದ್ರ ಬಡಿ ಮನೆಗೆ ಪರಿಚಿಸಿ ವಿಪ್ರನ ಸುಧತಿಯು ನುಡಿದಳು ಹರುಷದಿ ತೆರಳಿದಿರನಲ್ಲ ತವಣೆಯ ನೀಗಿರಿ ಒಂದು ಕಲ್ಲಯ ಮನದ ಸೊದರಿಗೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ ಮಗ. ನನಗೆ ಮೊದಲಿನ ಹಾಗೆ ಪಕ್ಕ ಕುಳಿತುಕೊಳ್ಳುವುದಕ್ಕೆಲ್ಲ ಸ್ಥಳ ಕಾಣುತ್ತಿಲ್ಲ. ಅದು ಗೊತ್ತಾಗ್ತದೆ ನಿಮ್ಮನ್ನು ನೋಡುವಾಗ. ಸ್ವಾಮಿ, ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರಂತೆ. ಆದ್ದರಿಂದಲೇ ನಿಮ್ಮನ್ನು ಭೂಸುರರು ಅಂತ ಕರೆದರು. ಅಪಾರವಾದಂತಹ ಗೌರವ ಸ್ವಾಮಿ ನಿಮ್ಮ ಮೇಲೆ ನನಗೆ. ಆಯ್ತು, ಕಷ್ಟ ನಿವಾರಣೆಗೆ ಏನಾದರೂ ತರಲ್ಲ? ಬೇಡ, ಅಷ್ಟು ತೃಪ್ತಿ. ತಿನ್ಲಿಕ್ಕೆ ಬೇಡಮ್ಮ, ನಾವು ಕುಡಿಯುವುದು ಮಾತ್ರ, ತಿನ್ನುವುದಕ್ಕೆ. ಸರಿ ಸರಿ, ಅದೇ ಹಾಗಾಗಿ ನೀವು ಈಗ ಅಂತ ಕಾಣ್ತದೆ. ಹೌದು, ಆಯ್ತು, ತೊಂದರೆ ಇಲ್ಲ ಸ್ವಾಮಿ. ಹೌದು. ಏನು ಬೇಡ ಅಂತ ಇಲ್ಲ, ಬೇಡಪ್ಪ. ನಾವು ಹಾಗಾದ್ರೆ ಕುಡಿಲಿಕ್ಕಾದ್ರೂ ತರ್ತೇನೆ. ಕುಡಿಲಿಕ್ಕೂ ಬೇಡ. ಬರುವಾಗ ನಾವು ಮತ್ತೊಬ್ರು ಕೊಡ್ತಾರೆ ಅಂತ ಕಾಯುವುದಿಲ್ಲ. ನಮಗೆ ಮನಸ್ಸಾದ್ರೆ ನಾವು ಗುಟ್ಟಿನಲ್ಲಿ ಹೋಗಿ ಕುಡಿದು ಬರುದು. ಈಗಲೂ ಹಾಗೆಲ್ಲ? ಈಗಲೂ ಹಾಗೆ. ಆಯ್ತು, ಹಾಗಾದ್ರೆ ಏನಂತ ತಾವು ತಪ್ಪಾಗಿ ತಿಳ್ಕೊಳ್ಬಾರ್ದು. ಇಲ್ಲ, ಅಪರಿಚಿತರು ತಾವು. ಹೌದು. ಇದುವರೆಗೆ ನಿಮ್ಮನ್ನು ನೋಡಿದವರು ನಾನಲ್ಲ. ಸಾಧ್ಯ ಇಲ್ಲ. ಆ ಎಲ್ಲಿಂದ ಬಂದವರು, ಹಾ. ನಿಮ್ಮ ಮನೆಯಲ್ಲಿ ಮುಂದೆಲ್ಲಿಗೆ ಹೋಗುವವರು ಹೇಳ್ತೀರಾ? ನನ್ನ ಪರಿಚಯ ಕೇಳ್ತೀರಮ್ಮ. ಬಡವರು ಉದರ ನಿಮಿತ್ತದಿ ಕೊಡವಿಯೊಳಗೆ ಸಂಚರಿಸುವೆವು ಮಡದೀನಾದರೂ ಕೊಡು ಸಂಭಾವನೆ ತಡೆಯದೆ ಗೋಕುಲ ಕೂಗುವಿವು. ಬಡವರು ಉದರ ನಿಮಿತ್ತದಿ ಕೊಡವಿಯೊಳಗೆ ಸಂಚರಿಸುವೆವು ಸಂಚರಿಸುವೆವು. ಬಹಳ ಹಿಂದಿನದೆಲ್ಲ ನೆನಪು ಮಾಡಿಕೊಳ್ಳಬೇಡಿ. ಇಲ್ಲಮ್ಮ, ಮನಸ್ಸಿದ್ರು ದೇಹಕ್ಕೆ ಆಗುವುದಿಲ್ಲ ಎನ್ನುವುದು ನೀವು ತಿಳಿದವರೇ. ಮೊದಲಿನ ಅನುಭವದಲ್ಲಿ ಕುಣಿಲಿಕ್ಕೆ ಕಾಲು ಎತ್ತುವುದು, ಕಾಲು ಹೋಗುದಿಲ್ಲ ಅಂತ ಈಗ ಗೊತ್ತಾಯ್ತು. ಸರಿ, ಪ್ರಾಯ ಆಯ್ತಲ್ಲ ಮಗ. ನಾನು ಯಾರು ಅಂತ ಕೇಳ್ತಾ ಇದ್ದೆ, ಯಾರು ಅಂತ ಹೇಳುವುದಮ್ಮ. ನಾನೊಬ್ಬ ದೇಶಾವರಿ ಬ್ರಾಹ್ಮಣ.
ಹೌದಾ? ಹೌದಮ್ಮ. ಇಲ್ಲಿ ಬಿಡಿ, ಅದ್ರಲ್ಲಿ ಏನೀಗ? ಪರಮೇಶ್ವರ ದೇವರಿಗೆ ಬಿಲ್ವ ಪತ್ರೆ, ನಾರಾಯಣ ದೇವರಿಗೆ ತುಳಸಿ ಪತ್ರೆ, ನನಗೆ ತಾಪತ್ರೆ. ಇಲ್ಲಮ್ಮ, ಈ ಸಲ ಆದ್ರೂ ಮುಗಿಬಹುದು ಅಂತ ಭಾವಿಸಿದೆ. ನಮ್ಮ ಲೆಕ್ಕಾಚಾರದ್ದು ಬರಲೇ ಇಲ್ಲ. ಲೆಕ್ಕ ಅವರದ್ದು ಬೇರೆ, ನಿಮ್ಮದ್ದು ಬೇರೆ ಅಂತ. ಅವರದ್ದು ಸರಿಯಾದ ಲೆಕ್ಕ, ನಮ್ಮದು ಬೇರೆ ಲೆಕ್ಕ. ಹಾಗೆ ಲೆಕ್ಕಾಚಾರದಲ್ಲಿ ಬಂದವರು ನೀವು. ಹೌದು. ಸರಿ ಬಿಡಿ. ದೇಶಾವರಿ ಬ್ರಾಹ್ಮಣಮ್ಮ. ಯಾವತ್ತಾದ್ರೂ ಒಮ್ಮೆ ಮುಗಿಬಹುದು. ಹೌದು, ಮುಗೀತದಪ್ಪ. ಸರಿ. ಅಮ್ಮ, ಕಟ್ಟಿಕೊಂಡ ಹೆಂಡತಿ ಇಲ್ಲ, ಹುಟ್ಟಿಕೊಂಡ ಮಕ್ಕಳಿಲ್ಲ, ಹೋದದ್ದೇ ಮನೆ. ಕೊಟ್ಟದವರು ಯಾರಾದ್ರೂ ಏನಾದ್ರೂ ನಮಗೆ ಭಿಕ್ಷೆಯನ್ನು ಬೇಡುವಾಗ ಕೊಟ್ರೆ ಅದನ್ನು ತಿಂದು ಉದರ ಪೋಷಣೆಯನ್ನು ಮಾಡಿಕೊಳ್ಳುವ ಅಮ್ಮ ನಾವು. ಅಡಬೇಡಿ ಸ್ವಾಮಿ, ಅಡಬೇಡಿ. ಅಮ್ಮ, ನನ್ನನ್ನು ನೋಡುವಾಗ ನಿಮಗೆ ಬಡವ ಅಂತ ಆಗುವುದಿಲ್ವಾ? ಗೊತ್ತಾಗ್ತದೆ. ಏನಾದ್ರೂ ಖರ್ಚಿಗೆ ಕೊಡಿ. ಕೊಡೋಣ, ಕೊಡ್ತೇನೆ ನಾನು. ಆಯ್ತು. ಆದ್ರೆ ಎಲ್ಲಿಂದ ಬಂದದ್ದಂತ ನಿಮ್ಗೆ ಗೊತ್ತಿಲ್ಲ. ಇಲ್ಲ, ಇಲ್ಲಿ ನಾನು ಕೊಟ್ಟ ಮೇಲೆ ಮುಂದೆ ಇಲ್ಲಿ ಹೋಗುದಂತ. ಅದು ನಿಶ್ಚಯ. ನಾವು ಗೋಕುಲಕ್ಕೆ ಹೋಗುದಮ್ಮ. ಗೋಕುಲ ಇಲ್ಲಿಂದ ನೇರ ಗೋಕುಲಕ್ಕೆ ಹೌದಾ? ಹೋಗುದಾ? ನಾವು ಸತ್ಯವಾಗಿ ಹೌದಾ? ಆದರೆ ಲಾಲಿಸು ವಿಪ್ರನೇ ಗೋಕುಲ ಕೋದರಜನ ಗೋಕುಲ ಪ್ರಕೃತಿಯ. ಆದರೆ ಲಾಲಿಸು ವಿಪ್ರನೇ ಗೋಕುಲ ಕೋದರಜನ ಗೋಕುಲ ಪ್ರಕೃತಿಯ. ಮಾಯದಲ್ಲಿ ಮಾಡುವುದಾದರೆ ಮೊದಲು ಸುರುವೆ ತವ ಕೃತಿಯ. ಗೋಕುಲ ಕೋದರು ಎನಗೋದು ಪ್ರಕೃತಿಯ ದಯದಿಂದ ಮಾಡೋ. ಗೋಕುಲಕ್ಕೆ ಹೋಗುದು ಹೌದಾ ನೀವು? ಹೌದಮ್ಮ. ಸತ್ಯವಾ? ಹೌದಮ್ಮ. ಗೋಕುಲಕ್ಕೆ ಹೋಗುದು ಹೌದೇ. ಆದ್ರೆ ಹಾ, ಒಂದು ಉಪಕಾರ ಮಾಡ್ಲಿಕ್ಕೆ ಆಗ್ತದ? ಉಪಕಾರ ಅಂತ ಯಾಕೆ ಹೇಳ್ತೀಯಮ್ಮ? ಬ್ರಾಹ್ಮಣರು ಇರುವುದೇ ಹಾಗೆ. ಹಾ. ಪರೋಪಕಾರಾರ್ಥಾಯ ಇದಂ ಶರೀರಂ. ಹೌದಪ್ಪ. ಈ ಶರೀರ ಮತ್ತೊಬ್ಬರಿಗೆ ಉಪಕಾರ ಮಾಡಿಯೇ ಹೀಗಾದ್ದು. ಹೌದು, ಗೊತ್ತಾಗ್ತದೆ. ಹಾ, ಅವರೆಲ್ಲ ಒಳ್ಳೆಯವರಾಗಿದ್ದಾರೆ ಕಾಣ್ತದೆ. ಹೌದು. ಸರಿ ಸ್ವಾಮಿ. ಹೌದು. ಆದಿತ್ಯ, ಹಾ. ಅಲ್ಲಿ ರಾಜರ ಪರಿಚಯ ಉಂಟು ನಿಮಗೆ? ರಾಜ ಏನಪ್ಪ ಗೊತ್ತಿಲ್ಲ. ರಾಜ ಅಲ್ವಾ? ರಾಜ ಯಾರು ಅಂತ? ಯಾರು? ಅದು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ಅಲ್ಲ, ನಿನಗೆ ಗೊತ್ತುಂಟಲ್ಲ, ಹಾಗೆ ನಾನು. ಓ, ನನ್ನ ಅಕ್ಕ ರಾಧೆ. ನಿನ್ನ ಅಕ್ಕ ರಾಧೆ. ಹಾ. ಗೊತ್ತುಂಟು. ಗೊತ್ತುಂಟಲ್ಲ. ಹಾ. ಅವಳನ್ನು ನೋಡ್ಬೇಕನ್ನುವಂತ ಮನಸ್ಸು ನನಗೀಗ. ನೋಡ್ಬೇಕಾ? ಹೌದು. ಅದಕ್ಕೆ ನನಗೆ ಹೋಗ್ಲಿಕ್ಕೆ ಆಗ್ತದೆ ಹೇಳಿ? ಹಾಗಲ್ಲ. ಹಾ. ಮೊದಲು ಬೇಕಾದ್ರೆ ಹೋಗುವುದಿತ್ತು, ಈಗ ಆಗ್ತದ ಕೇಳುವವರೆಲ್ಲ ಇದ್ದಾರೆ. ಹೌದು ಮಗ. ಅವಳನ್ನೇ ಇಲ್ಲಿಗೆ ಬರುವ ವ್ಯವಸ್ಥೆಯನ್ನು ನೀವು ಮಾಡಿದ್ರಂತ ಆದ್ರೆ ಹಾ. ಒಂದು ಉಪಕಾರ ನಿಮ್ಮಿಂದ. ಹೆಣ್ಣು ಮಕ್ಕಳ ಜೀವನ ಅಂತ ಹೇಳಿದ್ರೆ ಹಾಗೆ. ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನ. ಯಾವ ಕಾರಣಕ್ಕೂ ಹೆಣ್ಣು ಅಬಲೆ. ಸರಿ ಮಗ, ನಾನು ಹೋಗಿ ಹೇಳಿ ಬರ್ತೇನೆ. ಆದ್ರೆ ನನಗೆ ಏನಾದರೂ ಸಂಭಾವನೆ ನೋಡಿ, ಇಲ್ಲಿ ಇಷ್ಟೇ. ಹಾ. ಸ್ವಲ್ಪ ಆಚೆ ಬನ್ನಿ, ಹಾ. ಮತ್ತೆ ಕೊಡ್ತೇನೆ. ಒಬ್ಬರೇ ಅಲ್ಲ. ಹೌದು ಆದೀತಾ? ಶರಣರು ಬರಲಿಲ್ಲವೆಂದು ಹೊರಗೆ ನಿಂತು ರಂಗನು ಹರಿದವಿಲ್ಲದ ನೋಡುತ್ತಿರುವ ಸಮಯದೊಳಗಾರನು ಶರಣನು ಕಂಡಾಗ ಕೃಷ್ಣ ಮನೆಗೆ ಕರೆದು ಅವರನು ಹರಿದವನೇ ಬರೀಗ ಗಮನಗಿರಿದನು ಸ್ವಾಮಿ, ಕೈ ಮುಗಿದಿದ್ದೇನೆ, ತಲೆ ಬಾಗಿದ್ದೇನೆ, ಸೊಂಟ ತಗ್ಗಿಸಿದ್ದೇನೆ. ಆಗಲಿ ಮಗ. ಬ್ರಾಹ್ಮಣೋತ್ತಮರು ತಾವು. ಹೌದು ಎಲ್ಲಿಗೋ ಹೋಗುವ ಹಾಗಿದೆ. ಹೌದು ನಿಮ್ಮ ವೇಷಭೂಷಣ ಕಂಡು ನಿತ್ತಲ್ಲಿ ನೀವು ನಿಲ್ಲುವವರಲ್ಲ ಅಂತ ಅರ್ಥ ಆಗ್ತದೆ. ಹೌದು ಮಗ. ಈ ದಾರಿ ಹೋಗುವ ನಿಮ್ಮನ್ನು ಹಾ. ಒಂದು ಮಾಡಿನಡಿ ಇಲ್ಲಿ ಉಂಟಲ್ಲ, ಹಾ. ಒಂದು ಏನಾದರೂ ಕೊಟ್ಟು ಉಪಚರಿಸುವ ಅಂತ ಆಯ್ತು. ಹಾ. ಹಾಗೆ ಒಳಗೆ ಕರೆದಿದ್ದೇನೆ. ಅದು
ಎಲ್ಲಿಂದ ಬಂದ್ರಿ ಹಾ. ಎಲ್ಲಿಗೆ ಹೋಗುವವರು ಹಾ. ಏನು ವಿಚಾರದಿಂದ ಹೊರಟಿರಿ ಹಾ. ಹೀಗೆ ಬಂದದ್ದ ಹಾ. ಅಲ್ಲ ಏನಾದ್ರೂ ವಿಷಯ ಇತ್ತ ಯಾರನ್ನು ಕಾಣಬೇಕಿತ್ತು ನಾನು ಕಾರ್ಯ ಕೇವಲ ದರಿದ್ರರಿಯ ಭೂವಲಯವ ತಿರುಗುತ್ತ ಜಾವು ಚಂದ್ರಾವಳಿಯ ಮನೆಗೆ ಹೋದವಯ್ಯ ಬೆಳಗಾತ ಭಾವಿರಾದಿಯನ್ನು ಬರಗೆಳೆಂದಳೆಂದ ಸಂಗಾತ ಮರುಗುತ್ತಾಗ ಕೇವಲ ದರಿದ್ರರಿಯ ಭೂವಲಯವ ತಿರುಗುತ್ತ ಅಯ್ಯ ಹೆಚ್ಚಿಗೆ ಆಯ್ತಾ ಅದು ನನ್ನದು ಹೆಚ್ಚಿಗೆ ಆಗ್ತಲ್ಲ ಅವರದ್ದು ಕಡಿಮೆ ಹಾಗೆ ಇದು ಯಾರ್ದೋ ಒಂದು ಸ್ವಲ್ಪ ಹೆಚ್ಚಿಗೆ ಆಯ್ತು ಹೌದು ನಾನು ಯಾರು ಅಂತ ಕೇಳ್ತಾ ಇದ್ಯಪ್ಪ ಹೌದು ನಾನು ದರಿದ್ರ ಬ್ರಾಹ್ಮಣ ಸ್ವಾಮಿ ಖಂಡಿತ ಹಾಗೆ ಹೇಳಬಾರದು ಯಾಕೆ ಬ್ರಾಹ್ಮಣ್ಯಕ್ಕೆ ಬಡತನ ಎನ್ನುವುದು ಭೂಷಣ ಓಹೋ ದರಿದ್ರ ಎನ್ನುವುದರ ಒಟ್ಟಿಗೆ ಬ್ರಾಹ್ಮಣ ಎನ್ನುವುದು ಪ್ರಯೋಗ ಆಗುವುದೇ ಇಲ್ಲ ಬ್ರಾಹ್ಮಣ ಎನ್ನುವುದು ಉಂಟು ಅಂತ ಇದ್ರೆ ಕತ್ತಲೆ ಮತ್ತು ಬೆಳಕು ಒಟ್ಟಿಗೆ ಉಂಟು ಅಂತ ಯಾರಾದ್ರೂ ಹೇಳಿದ ಹಾಗೆ ಬೆಳಕಿರುವ ಜಾಗದಲ್ಲಿ ಕತ್ತಲೆ ಇರುವುದಿಲ್ಲ ದಾರಿದ್ರ್ಯ ಎನ್ನುವ ಜಾಗದಲ್ಲಿ ಬ್ರಾಹ್ಮಣ ಇಲ್ಲ ಬ್ರಾಹ್ಮಣ ಇದ್ದ ಜಾಗದಲ್ಲಿ ದಾರಿದ್ರ್ಯ ಇಲ್ಲ ಬಡತನ ಎನ್ನುವುದು ಭೂಷಣ ಬ್ರಾಹ್ಮಣರಿಗೆ ಒಂದಾನೊಂದು ಕಾಲದಲ್ಲಿ ಒಬ್ಬಾತ ಬಡ ಬ್ರಾಹ್ಮಣರಿದ್ದರು ಎನ್ನುವುದೇ ಯಾವ ಕಥೆಗೂ ಆರಂಭ ಕೊಡ್ತದೆ ಹೌದು ನೋಡಿ ಕೊರಳಲ್ಲಿಯೋ ಬೆರಳಲ್ಲಿಯೋ ಪೆಟ್ಟಿಗೆಯಲ್ಲಿಯೋ ಕೊಟ್ಟಿಗೆಯಲ್ಲಿಯೋ ಇಟ್ಟುಕೊಂಡ್ರೆ ಅವ ಶ್ರೀಮಂತ ಅಂತ ಹೇಳಬಹುದು ಹೌದು ಆದ್ರೆ ಬ್ರಾಹ್ಮಣ್ಯಕ್ಕೆ ಅದೆಲ್ಲ ಬೇಕು ಅಂತ ಇಲ್ಲ ಸ್ವಾಮಿ ಬ್ರಾಹ್ಮಣ್ಯ ತೇಜಸ್ಸಿನಲ್ಲಿ ಓಜಸ್ಸಿನಲ್ಲಿ ಜ್ಞಾನದಲ್ಲಿ ವಿದ್ಯೆಯಲ್ಲಿ ಪಾಂಡಿತ್ಯದಲ್ಲಿ ಅದು ಪ್ರಜ್ವಲನೆಗೆ ಬರುವುದು ಹೌದಾ ಹೌದು ಈಗ ಬ್ರಾಹ್ಮಣರಿಗೆ ಬಡತನ ಭೂಷಣ ಹೌದು ಖರ್ಚಿಗೆ ಇಲ್ಲದಿದ್ರೆ ಅಯ್ಯೋ ಅವರಲ್ಲಿರುವ ವಿದ್ಯೆಯೇ ಸಾಕಲ್ಲ ತಿನ್ನುವುದು- ವಿದ್ವಾನ್ ಸರ್ವತ್ರ ಪೂಜ್ಯತೆ ತಿನ್ನುವುದು ಏನು ಈಗ ವಿದ್ಯೆ ಎನ್ನುವುದು ಇದ್ರೆ ಯಾರು ಕರೆದು ಮಣೆ ಹಾಕುವುದಿಲ್ಲ ಆದ್ರೆ ಮಾತ್ರ ಒಂದು ವಿದ್ಯೆ ಇದ್ರೆ ಸಾಲದು ಆ ವಿದ್ಯೆ ವಿನಯ ಪರವಾಗಿರ್ಬೇಕು ಒಂದು ಜಾಗದಲ್ಲಿ ನಿಷ್ಠೆಯಿಂದ ಒಪ್ಪಿಕೊಂಡ ಕೆಲಸವನ್ನು ಸುಸೂತ್ರವಾಗಿ ಯಾವಾಗಲೂ ಕೈ ಕೊಡದೆ ಮಾಡಿ ಅಲ್ಲಿಯೇ ಒಂದು ನೆಮ್ಮದಿಯಿಂದ ಇದ್ರೆ ಯಾವ ಕೆಲಸವೂ ಯಾರನ್ನೂ ಹೊಟ್ಟೆಗಿಲ್ಲದೆ ಮಾಡುವುದಿಲ್ಲ ಸ್ವಾಮಿ ಅದು ಎಷ್ಟು ಸಣ್ಣ ಕೆಲಸ ಆಗಲಿ ಎಷ್ಟು ದೊಡ್ಡ ಕೆಲಸ ಆಗಲಿ ಕೆಲಸಕ್ಕೆ ನಾವು ನಿಷ್ಠೆ ತೋರಿಸಿದೆವು ಅಂತಾದ್ರೆ ನಮ್ಮನ್ನು ಆ ಕೆಲಸ ಉಪವಾಸ ಹಾಕುವುದೇ ಇಲ್ಲ ಆದ್ರೆ ನಿಮ್ಮಲ್ಲೇ ಹೇಳುದು ನಾನು ಇದು ಯಾರ ವಿಷಯ ನಿಮ್ಮಲ್ಲಿ ವಿಷಯ ಹೇಳುದು ಆಯ್ತಾ ಆಯ್ತಾ ಸುಮ್ಮನೆ ಏನಕ್ಕೇನಾದ್ರೂ ಮಾಡಿಕೊಂಡು ಹೌದು ಏನಿದ್ರು ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ. ಹೌದು. ಯಾವಾಗಲೂ ನಿಷ್ಠೆ ಬೇಕು ನಿಷ್ಠೆ ಬೇಕು. ಮಾತಿನಲ್ಲಿ ಮಾತ್ರ ಅಲ್ಲ ಪ್ರಾಮಾಣಿಕತೆ ಬೇಕು. ಹೌದು. ಅದು ನನ್ನ- ಗೊತ್ತುಂಟದೆ. ನನ್ನದು ಜೋಡಿಗೆಯಲ್ಲೇ ಉಂಟು ಪ್ರಾಮಾಣಿಕ ಅದೇ ಜೋಡಿಗೆಯಲ್ಲೇ ಉಂಟು ಅಂತ ಅದು ಸ್ವಲ್ಪ ಹೊರಗೆ ತೆಗೀರಿ ಇದು ನಾನು ಯಾರು ಅಂತ ಕೇಳಿದ್ಯಲ್ಲ ಹೌದು ನಾ ಹೇಳಿದೆ ಅಲ್ಲ ಮಗ ದೇಶಾವರಿ ಬ್ರಾಹ್ಮಣ ಬೇಡಿ ಉದರ ಪೋಷಣೆಯನ್ನು ಮಾಡಿಕೊಳ್ಳುವ ಬ್ರಾಹ್ಮಣರು ಸಂಚಾರದಲ್ಲಿದ್ದು ಹೌದು. ಲೋಕಕ್ಷೇಮಾರ್ಥವಾಗಿ ತಿರುಗುತ್ತಾ ಏನಾದ್ರೂ ಒಳಿತುಗಳನ್ನು ಹೇಳುತ್ತಾ ತೊಂದರೆ ಇಲ್ಲ ಪರಿವ್ರಾಜಕರು ಹೌದು. ಹೀಗೆ ದೇಶಾವರಿ ಬ್ರಾಹ್ಮಣರು ಹೌದು ಇರ್ತಾರೆ ಹೌದು ನಾನು ಯಾವತ್ತಿನ ಹಾಗೆ ಇವತ್ತು ಕೂಡ ತಿರುಗಾಡ್ತಾ ಬಂದೆ ಮಗ ಇಲ್ಲಿ ಬಂದ್ರ ಇಲ್ಲಿ ಬಂದ ನಿನಗೆ ಕುಡಿಲಿಕ್ಕೆ ತಂಪು ನನಗೆ ಬೇಡ 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 ಉಳ್ಕೊಳ್ತೀರಾ ಇಲ್ಲ. ದಾರಿ ಆಯಾಸಕ್ಕೆ ಸ್ವಲ್ಪ ಮಲ್ಕೊಳ್ತೀರಾ ಇಲ್ಲ. ಅಲ್ಲ ಏನಾದ್ರೂ ಫಲಹಾರ ತೆಕ್ಕೊಳ್ತೀರಾ ಫಲಾನ ಮತ್ತೆ ತಗೊಳ್ಳುವ ನನಗೆ ಈಗ ವಿಷಯ ಮಾತಾಡ್ಲಿಕ್ಕೆ ಉಂಟು ಮಾರ್ರೆ ಮಾತಾಡಿ ಮಾತಾಡ್ಲಿಕ್ಕೆ ನೀನೇ ಮಾತಾಡಿದ್ರೆ ಮತ್ತೆ ನಾನೆಲ್ಲಿ ಮಾತಾಡ ಆಯ್ತು ನಾವು ಮಾತಾಡುದಿಲ್ಲ ನೀವು ನಿನಗೆ ಆದ್ರೂ ಇನ್ನೂ ಅವಕಾಶ ಉಂಟು ನನಗೆ ಇಲ್ಲಿ ಮುಗಿಯಿತು ನಾವು ಸ್ವಲ್ಪ ಮಾತಾಡುವ ಮುಗಿಸುವುದು ಬೇಡ ಮಾತಾಡುವ ಹಾಗೆ ನಾನು ನೇರವಾಗಿ ತಿರುಗಾಡ್ತಾ ಸಿಂಧು ಗ್ರಾಮಕ್ಕೆ ಹೋದೆ ಮಗ ಎಲ್ಲಿಗೆ ಸಿಂಧು ಮೆಲ್ಲ ಮಾರ್ರೆ. ಹೊಪ್ಪೆ ಹಾಕ್ಲಿಕ್ಕಿಲ್ಲ ಎಲ್ಲ ಮಾತಾಡಿ ನೀವೀಗ ಮೆಲ್ಲ ಮಾತಾಡುದ ಗಟ್ಟಿ ಮಾತಾಡುದ ನಾನೇ ಅಷ್ಟು ಮೆಲ್ಲಕ್ಕೆ ಮಾತಾಡ್ತೇನೆ ಅಷ್ಟೇ ಮೆಲ್ಲಕ್ಕೆ ಮಾತಾಡ್ತೇನೆ ಎಲ್ಲಿಗೆ ಹೋದ್ರಿ ಸಿಂಧು ಗ್ರಾಮ ಅದೇ ನಾನು ನೀವು ಮಾತಾಡಿದಷ್ಟೇ ನಿಧಾನ ಮಾತಾಡ್ತಾ ಇದ್ದೇನೆ ಈಗ ನನ್ನದು ಹೆಚ್ಚಾಯ್ತಾ ಮತ್ತೆ ಎಂತದ್ದು ಸ್ವಾಮಿ ಆಚೀಚೆ ಹೋಗುವವರು ಎಂತದ್ದು ಅಂತ ಕೇಳ್ತಾ ಇದ್ದಾರೆ ಅಷ್ಟು ಗಟ್ಟಿ ಮಾತಾಡ್ತೀರಿ ನೀವು ಅಂದ್ರೆ
ಇದು ಬಹಳ ಗೌಪ್ಯವಾದ ವಿಷಯ. ಸಿಂಧು ಗ್ರಾಮಕ್ಕೆ ಹೋದ ಏನಲ್ಲಿ ಕಳ್ಳತನ ಮಾಡಿದಿರಾ? ಅಲ್ಲ. ಅಲ್ಲಿಂದ ತಲೆದಪ್ಪಿಸಿಕೊಂಡು ಓಡಿಕೊಂಡು ಬಂದದ್ದಲ್ಲ. ಅಲ್ಲ, ಮತ್ತೆ ನಾನು ಸಿಂಧು ಗ್ರಾಮಕ್ಕೆ ಹೋದದ್ದೆಲ್ಲಿಗೆ? ಎಲ್ಲಿಗೆ? ಚಂದ್ರಾವಳಿಯ ಮನೆಗೆ. ಯಾರ ಮನೆಗೆ? ಚಂದ್ರಾವಳಿಯ ಮನೆಗೆ. ಹೇಗಿದ್ದಾಳೆ ಸ್ವಾಮಿ ಚಂದ್ರಾವಳಿ? ಕಣ್ಣು, ಮೂಗು, ಬಾಯಿ ಮುಖದಲ್ಲೇ ಮುಸು. ಮತ್ತೆ ಬಾಕಿದ್ದವರು ನೆಲದಲ್ಲಿ ಉಂಟಾ? ಕೆಲವು ಹೇಳುವುದಕ್ಕಾಗುವುದಿಲ್ಲ. ಒಂದು ತೆಂಕಿನಲ್ಲಿ ಮತ್ತೊಂದು ಬಡಗಿನಲ್ಲಿ. ಅದು ಮುಖದಲ್ಲೇ ಇರುವುದು, ತೆಂಕು ಬಡಗಾದು. ಆದರೆ ಇವಳ ರೂಪ ಅಂತ ಹೇಳಿದ್ರೆ ಬಹಳ ಕೈ ತೊಳೆದು ಮುಟ್ಟಬೇಕು. ಮುಟ್ಟಿ ಕೈ ತೊಳಿಬೇಕು. ಮುಟ್ಟಿದ್ರೆ ಕೈ ತೊಳಿಬೇಕಾದೀತ? ಅಲ್ಲ, ಕೈ ತೊಳೆದು ಮುಟ್ಟಬೇಕು. ಅಷ್ಟು ಚಂದದ ರೂಪ. ಅವಳು ನನ್ನಲ್ಲಿ ಹೇಳಿದ್ಲು, ಸ್ವಾಮಿ ನನಗೊಂದು ಉಪಕಾರ ಮಾಡ್ತೀರಾ? ಏನಂತೆ? ನಾನು ಕೇಳಿದೆ, ಏನಮ್ಮ ಉಪಕಾರ ಏನು? ಇದು ನನ್ನ ಅಕ್ಕ ರಾಧೆ ನಂದ ಗೋಕುಲದಲ್ಲಿದ್ದಾರೆ, ಹೋಗಿ ಒಮ್ಮೆ ನೋಡಿ ಬರ್ತೀರಾ? ಚಂದ್ರಾವಳಿ ಅವಳ ಅಕ್ಕನನ್ನು ನೋಡ್ಲಿಕ್ಕೆ ನಿಮ್ಮನ್ನು ಕಳಿಸಿದ್ರು. ನನ್ನನ್ನು ಯಾಕಂತೆ ನೋಡುವುದು? ನೋಡುವುದು ಅಂತ ಹೇಳಿದ್ರೆ ಮದುವೆ ಮಾಡಿಕೊಟ್ಟು ತುಂಬಾ ಸಮಯ ಆಯ್ತು. ಅಕ್ಕನನ್ನು ನೋಡದೆ ವರ್ಷಗಳು ಕಳೆದು ಹೋಯಿತು. ಅಕ್ಕನನ್ನು ನೋಡ್ಬೇಕೆನ್ನುವ ಹಂಬಲ ಉಂಟು. ಒಮ್ಮೆ ನಮ್ಮ ಮನೆಗೆ ಬರುವುದಕ್ಕೆ ಹೇಳ್ತೀರಾ ಅಂತ ಹೇಳಿದ್ರು. ಹೌದಾ? ಮೆಲ್ಲ ಮಾತಾಡು. ಅದು ಯಾಕೆ ಮೆಲ್ಲ? ಕಾರಣ ಉಂಟು. ಏನು? ಆ ರಾಧೆಗೆ ಮದುವೆ ಆಗಿದೆ ಅಂತೆ. ಹೇಳಿದ್ರಲ್ಲ ನೀವು ಮದುವೆ ಮಾಡಿ ಕೊಟ್ಟದ್ದು ಅಂತ. ಅವಳಿಗೆ ಒಬ್ಬ ಗಂಡ ಇದ್ದಾನೆ. ಮದುವೆ ಆಗಿದೆ ಅಂತ ಹೇಳಿದ ಮೇಲೆ ಒಬ್ಬ ಗಂಡ ಇರ್ಲೇಬೇಕಲ್ಲ. ಕೃಷ್ಣ ಅವ ಜನ ಸ್ವಲ್ಪ ಅರೆಪಚ್ಚೆ ಅಂತ. ಇದು ನೀವ್ ಹೇಳುದ ಹೇಳಿದ್ದ? ಅಲ್ಲ, ಪ್ರಚಾರ ಉಂಟವ ಅರೆಪಚ್ಚೆ ಭಯಂಕರವ ಅವಳು. ಅದು ನೀವು ಹೇಳುವಷ್ಟು ಅರೆ ಅಲ್ಲ, ಕೆಲವು ಸಲ ಪೂರ್ತಿ ಇದ್ದಾನೆ. ಹೌದು, ನನಗೂ ಪರಿಚಯ ಉಂಟವ. ಹೌದಾ? ನೀವು ನೋಡಿದಿರ ಅವರು? ಇಲ್ಲಪ್ಪ, ನಾನು ನೋಡಿದ್ರೆ ನಾನು ಮತ್ತೆ ಬಿಡಿ. ನೀವು ನೋಡದೇ ಇರುವವ ಯಾವನಾದ್ರೂ ನಿಮ್ಮ ಕಣ್ಣೆದುರು ನಿಂತರು ನಿಮಗೆ ಗೊತ್ತಾಗ್ಲಿ ಅಷ್ಟೇ ಬಿಡಿ. ಎಲ್ಲ ಹೇಳಿದ್ದು ವಿಷಯ. ಹಾಗೆ ಅವಳನ್ನು ನೋಡುವುದಕ್ಕೆ ಅಂತ ಬಂದ. ನಾನು ರಾಧೆಯ ಮನೆಗೆ ಹೋಗ್ಬೇಕು ಮಗ. ರಾಧೆಯ ಮನೆಯಲ್ಲಿ ಅಂತ ಗೊತ್ತುಂಟ ನಿಮಗೆ? ನಿಮಗೆ ಮನೆ ಯಾಕೆ? ರಾಧೆ ಬೇಡವಾ? ರಾಧೆಯಲ್ಲಿ ಹೋಗಿ ಹೇಳ್ಬೇಕಲ್ಲ. ನೀವು ಯಾವ ದಾರಿಯಿಂದ ಬಂದದ್ದು? ನಾನು ಈ ದಾರಿಯಿಂದ ಬಂದ. ಆ ದಾರಿಯಲ್ಲಿ ಒಂದು ತೋರದ ಹೆಂಗ ಸಾಚೆಗೆ ಹೋಯ್ತಾ? ಓ ಹೌದೌದೌದು, ಅವಳೇ ರಾಧೆ. ಅದು ರಾಧೆಯ? ಈಗ ನಾನು ಬಂದ ಕಾರ್ಯ ಅದೇನಿಲ್ಲ, ಇನ್ನು ಬರ್ತಾಳೆ ಅವಳು ಪುನಃ ಇಲ್ಲಿಗೆ. ಹೌದಾ? ಹೌದು, ಅವಳು ಇಲ್ಲೇ ಇರುದು. ಹೌದಾ? ಇಲ್ಲೇ ಇರುದು. ನಿಮಗೆ ಎಂತದ್ದು ಹೇಳಲಿಕ್ಕೆ ಇರುವುದು ಅವಳಲ್ಲಿ? ಅವಳು ಅಲ್ಲಿಗೆ ಚಂದ್ರಾವಳಿಯಲ್ಲಿಗೆ ಬರ್ಬೋದು. ಅಷ್ಟೇ ಅಲ್ವಾ? ಅಷ್ಟೇ. ನಾ ಹೇಳ್ತೆ. ಆಯ್ತು, ನಾ ಹೇಳ್ತೆ. ಆಯ್ತು, ಆಯ್ತಾ? ನೀವು ಈಗ ಇಲ್ಲೇ ನಿಲ್ತೀರಾ ಅಲ್ಲ ಹೋಗ್ತೀರಾ? ಇಲ್ಲ, ನನಗೆ ಹೋಗದ ಉಪಾಯ ಇಲ್ಲ. ನಾನು ಇವತ್ತೇ ಹೊರಡ್ತೀರಾ? ಹೌದೌದು, ನಾನು ಮನೆ ಬಿಟ್ಟು ತುಂಬಾ ದಿವಸ ಆಯ್ತು. ಇವತ್ತಾದ್ರೂ ನನಗೆ ಹೋಗದ ಉಪಾಯ ಇಲ್ಲ. ಈಗ ಇವತ್ತು ನಿಮ್ಮ ಮನೆಗೆ ಹೋಗ್ತೀರಾ? ನನ್ನ ಮನೆಗೆ ನಾನು ಯಾವಾಗಲೂ ನನ್ನ ಮನೆಗೆ ಹೋಗುದು. ಮಧ್ಯದಲ್ಲಿ ಕೆಲವೊಮ್ಮೆ ದಾರಿ ತಪ್ಪೆ. ತೊಂದರೆ ಇಲ್ಲ, ತಪ್ಪಿದ್ರು ಅದು ಹೋದ ಮನೆ ನಮ್ಮ ಮನೆ ಅಂತಲೇ ಗ್ರಹಿಸಿದ್ರೆ ಆಯ್ತು. ಆ ಒಳ್ಳೆಯ ಭಾವನೆ ಬೇಕು. ಇದು ಅವಳ ಗಂಡನಿಗೆ ವಿಷಯ ಗೊತ್ತಾಗುವ. ನಾ ಇಲ್ವಾ? ಅದು ನಾನು ಅದೇ ಹೇಳುದು, ನನಗೆ ಹೋದಲ್ಲಿಲ್ಲ ಯಾರಲ್ಲಿ ಅದು ಬೇಡಿ ಏನಾದ್ರು ತೆಗೊಳ್ಳುವ ಅಭ್ಯಾಸ ನಮಗೆ ಅದು ಇಲ್ವೇ ಇಲ್ಲ. ಅವರಾಗಿ ಕೊಟ್ಟರೆ ನಾವು ಬೇಡ ಅಂತ ಹೇಳುದು, ನಾವು ಹಾಗೆ ಯಾರಲ್ಲೂ ಕೇಳುವುದಿಲ್ಲ. ನಮಗೂ ಒಂದು ಅಭ್ಯಾಸ ಉಂಟು, ಅವರಾಗಿ ಕೇಳದೆ ಎಂತದೂ ಕೊಡುವ ಕ್ರಮ ಇಲ್ಲ ನಮ್ಮಲ್ಲಿ. ಇದು ನೀವು ಊಟ ಮಾಡ್ತೀರಾ? ಕೆಲವು ಸಲ ಪಲಾರವು ಮಾಡುವ ಕ್ರಮ ಉಂಟು. ಊಟವೇ ಅಂತಲ್ಲ, ನೀವು ಅನ್ನ ಮಾಡುವುದು ಅಕ್ಕಿ ಅಲ್ಲ? ಅಲ್ಲ, ಕೆಲವು ಸಲ ಜೋಳದಲ್ಲಿಯೂ ಮಾಡ್ತೇವೆ ನಾವು. ನಿಮ್ಮಲ್ಲಿ ಅಕ್ಕಿ ಉಂಟಾ? ಮಾರಾಟಕ್ಕೆ ಇಟ್ಟದಿಲ್ಲ ಸರ್. ಅಲ್ಲ, ನಿಮಗೆ ಖರ್ಚಿಗೆ ಇಟ್ಟದ್ದು? ಅದು ಖರ್ಚಿಗೆ ಬೇಕಲ್ಲ. ಅಲ್ಲ, ನಮಗೆ ದಾನವಾಗಿ ಕೊಡ್ಬಹುದಾ? ಹಾಗೆ ಕೇಳಿ, ನಿಮಗೆ ಸ್ವಲ್ಪ ಅಕ್ಕಿ ಅವಶ್ಯಕ. ಎಷ್ಟು ಬೇಕಾದೀತು? ನಮಗೆ ಹೆಚ್ಚು ಬೇಡ, ಒಂದು 4 ಗೋಣಿ ದೊಡ್ಡ ದೊಡ್ಡ ಮೂಟೆ. ಆಯ್ತು, 4 ಅಲ್ವಾ? 4 ಆಯ್ತು. ಹೊತ್ತುಕೊಂಡು ಹೋಗ್ಲಿಕ್ಕೆ ಜನವೂ ಬೇಕು, ನನಗಾಗುದಿಲ್ಲ. ನಾನು ಬಂದದ್ದೇ ಸಮಸ್ಯೆಯಲ್ಲಿ, ನನ್ನ ಸಮಸ್ಯೆ ಹೇಳಿ ಪ್ರಯೋಜನ. ಈಗ 4 ಗೋಣಿ ಅಕ್ಕಿ ಬೇಕು. ಹೌದು, 4 ಮೂಟೆ ಅಲ್ವಾ? ಹೌದು. ಹೊತ್ತುಕೊಂಡು ಹೋಗ್ಲಿಕ್ಕೂ ಜನ ಬೇಕು. ನೀವೊಂದು ವಿಳಾಸ ಕೊಡಿ, ಅಲ್ಲಿಗೆ ನಾ ಮುಟ್ಟಿಸ್ತೇನೆ. ಮತ್ತೆ ಆಯ್ತಾಯ್ತು. ನಿಮ್ಮ ಬೆಂದ ಹಿಂದೆ ಬರುವವರಿಲ್ಲ. ಆಯ್ತಾಯ್ತು. ನೀವು ಎಲ್ಲ ಹೋಗುವವರಿಗೆ ಕಷ್ಟ ಆದೀತು. ಆಯ್ತಾಯ್ತು. ನಾನು ಒಂದು ಗಾಡಿಯ ವ್ಯವಸ್ಥೆ ಮಾಡಿ ಕಳಿಸ್ತೇನೆ. ಆಯ್ತಾಯ್ತು. ಆಯ್ತಾ? ಆಯ್ತಾಯ್ತು. ಅದು ನಾವು ಯಾವ ಮತ್ತೊಬ್ಬರಲ್ಲಿ ಬೇಡಬಾರ್ದು. ಅವರಾಗಿ ಕೊಡುವುದು ತಪ್ಪಲ್ಲ, ನಾವು ಯಾರನ್ನು ಬೇಡವಾ. ಮತ್ತೆ ಬ್ರಾಹ್ಮಣರು ಕೇಳುವಾಗ ನಾವು ಅವರು ಬೇಡ್ತಾರೆ ಅಂತ ಹೇಳುವ ಕ್ರಮ ಇಲ್ಲ, ಅವರಿಗೆ ದಾನ ಕೊಡುವುದು ಅಂತಲೇ. ಇದು ನೀವು ಪದಾರ್ಥಕ್ಕೆ ಮೆಣಸು ಹಾಕ್ತೀರಾ? ಇಲ್ಲ ಸರ್,
ನಾವು ಮೆಣಸು ಹಾಕುವುದೇ ಕಡಿಮೆ, ಕೆಲವು ಸಲ ಮೆಣಸು ತೋರಿಸುವುದು ಮಾತ್ರ. ಉಂಟ ನಿಮ್ಮಲ್ಲಿ ಮೆಣಸು? ಆ ಸ್ವಲ್ಪ ಈ ವರ್ಷ ಕೃಷಿ ಉಂಟು ಮೆಣಸಿನದ್ದು. 1-2 ಮೂಟೆ ಸಿಕ್ಕಿತಾ? ಮಾರಾಟ ಮಾಡ್ಲಿಕ್ಕ ಅಲ್ಲ, ದಾನವಾಗಿ ಕೊಡುವ. ಇದು ತರಕಾರಿ ಉಂಟ ನಿಮ್ಮಲ್ಲಿ? ನಾವು ತರಕಾರಿಯೇ ತಿನ್ನುವುದಲ್ವ? ಹೌದಾ? ಹೌದು. ಒಳ್ಳೆಯದು, ನಾನು ಕೂಡ ತರಕಾರಿ ತಿನ್ನು. ನನಗೆ ಒಂದು ಸ್ವಲ್ಪ ತರಕಾರಿ ಕೊಡಿ. ಏನ್ ಬೇಕಿತ್ತು ನಿಮಗೆ? ಸೌತೆ ಉಂಟ? ಸೌತೆ ಸೌತೆ ಒಳ್ಳೇದಾಗ್ತದೆ, ಅದರ ಹುಳಿ ಮಾಡಬೇಕು, ಬಹಳ ಮುಖ್ಯ. ಮತ್ತೆ ಕುಂಬಳಕಾಯಿ. ಮತ್ತೆ ಒಂದು ಸ್ವಾಮಿ, ನಮ್ಮ ಹಿತ್ತಲಲ್ಲಿ ಬೆಳೆದಷ್ಟು ರುಚಿ ಆಗುದಿಲ್ಲ, ಬೇರೆಯವರು ಕೊಟ್ಟದ್ದು ಬಹಳ ರುಚಿ ಆಗುದು. ಹೌದೌದು. ಮತ್ತೊಂದು ಬಾಳೆಕಾಯಿಯ ಪಲ್ಯ, ಮತ್ತೊಂದು ಕುಂಬಳದ್ದು ತಂಬುಳಿ ಮಾಡಬೇಕು, ಅದು ಬಹಳ ರುಚಿ ಆಗುದು. ಅದು ಅನ್ನವನ್ನು ಕಳಚಿ ತಿಂದಾಗ ಉಂಟಲ್ಲ ಬಹಳ. ನಿಮಗೆ ಸೌತೆಯ ಬೆನ್ನಿಗೆ ಕುಂಬಳಕಾಯಿ ಬಾಳೆಕಾಯಿ ಎಲ್ಲ ಯಾಕೆ ನೆನಪಾಗ್ತದೆ? ಆಯ್ತು ಆಯ್ತು. ನಿಮ್ಮಲ್ಲಿ ದನ ಉಂಟಾ? ದನ ಕೊಡುವುದಿಲ್ಲ ಮಾತ್ರ. ಅಲ್ಲ, ನಮ್ಮಲ್ಲಿ ಹಾಲಿಲ್ಲ. ಇಲ್ಲ, ಹಾಲಿಲ್ಲದಿದ್ರು ಹಾಲು ಬೇಕಾದ್ರೆ ಕೊಡುವ, ದನ ಕೊಡುದು. ನಮ್ಮದೊಂದು ಕ್ರಮ ಉಂಟು, ಯಾವುದು ಕೊಟ್ಟರು ನಾವು ದನ ಕೊಡುವ ಕ್ರಮ ಇದೆ. ಆಯ್ತು. ಅಲ್ಲ, ನಾವು ದನವನ್ನು ಸಾಕ್ಲಿಕ್ಕೆ ಅಲ್ಲ, ಸಾಕ್ಲಿಕ್ಕಾದ್ರೂ ನಾವೇ ತಕೊಳ್ಳುದು ಬಿಟ್ರೆ ಅದನ್ನೊಂದು ಕೊಡುವುದಿಲ್ಲ. ಆಯ್ತು.